ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ಶೃಂಗ ಸಮ್ಮೇಳನ ನಡೀತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಈ ಸಮ್ಮೇಳನದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೋರ್ಡ್ ಆಫ್ ಪೀಸ್ನಿಂದ ಭಾರತ ಅಂತರವನ್ನು ಕಾಯ್ದುಕೊಂಡಿದೆ. ಗಾಜಾದಲ್ಲಿ ಶಾಂತಿ ಸ್ಥಾಪಿಸುವ ನಿಟ್ಟಿನಲ್ಲಿ ರಚನೆಯಾಗಿರುವ ಈ ಪೀಸ್ ಆಫ್ ಬೋರ್ಡ್ನಲ್ಲಿ ಪಾಕಿಸ್ತಾನ ಸೇರಿಕೊಂಡಿರೋದನ್ನು ಖಂಡಿಸಿರುವ ಭಾರತ ಶಾಂತಿ ಮಂಡಳಿಗೆ ಸಹಿ ಹಾಕದೆ ನಿರ್ಲಿಪ್ತ ನೀತಿಯನ್ನು ಅಳವಡಿಸಿಕೊಂಡಿದೆ. ಫಿಸ್ನ ಮೌಂಟೇನ್ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಟ್ರಂಪ್ ರಚಿತ ಬೋರ್ಡ್ ಆಫ್ ಪೀಸ್ಗೆ ಪಾಕಿಸ್ತಾನ ಸೇರಿ ಸುಮಾರು 35 ರಾಷ್ಟ್ರಗಳು ಸಹಿ ಹಾಕಿವೆ. ಕಾರ್ಯಕ್ರಮಕ್ಕೆ ಹಾಜರಾಗದೆ ಭಾರತ ಈ ಶಾಂತಿ ಮಂಡಳಿಯಿಂದ ದೂರ ಉಳಿದಿದೆ. ಮತ್ತೊಂದು ಕಡೆ ಅಮೆರಿಕ ನೀಡಿದ ಆಹ್ವಾನವನ್ನು ಒಪ್ಪಿಗೆಯನ್ನು ನೀಡದೆ ತಿರಸ್ಕಾರವನ್ನೂ ಮಾಡದೆ ಭಾರತ ರಾಜತಾಂತ್ರಿಕ ದಾಳವನ್ನು ಎಸೆದಿದೆ. ಇನ್ನು ಭಾರತ ಸೇರಿ ಜಾಗತಿಕ ಪ್ರಬಲಶಾಲಿ ರಾಷ್ಟ್ರಗಳಾದ UK, ಫ್ರಾನ್ಸ್, ಚೀನಾ ಮತ್ತು ಜರ್ಮನಿ ಕೂಡ ಟ್ರಂಪ್ನ ಬೋರ್ಡ್ ಆಫ್ ಪೀಸ್ ಸಮಿತಿಯಿಂದ ಅಂತರವನ್ನು ಕಾಯ್ದುಕೊಂಡಿವೆ. ಒಂದು ಕಡೆ ಭಾರತ ಟ್ರಂಪ್ನ ಈ ಶಾಂತಿಕೂಟದಿಂದ ದೂರ ಉಳ್ಕೊಂಡಿದ್ರೆ, ಮತ್ತೊಂದು ಕಡೆ ವಿಶ್ವ ಶಾಂತಿಗೆ ಕಂಟಕವಾಗಿರುವ ಪಾಕಿಸ್ತಾನ ಈ ಪೀಸ್ ಒಕ್ಕೂಟದ ಭಾಗವಾಗಿದೆ. ನಮ್ಮ ಗುರಿ ಹಮಾಸರನ್ನು ಕಂಟ್ರೋಲ್ಗೆ ತೆಗೆದುಕೊಂಡು ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಮಾಡೋದು. ಪಾಕಿಸ್ತಾನ ಕೂಡ ಶಾಂತಿ ಮಂಡಳಿಯ ಒಂದು ಭಾಗ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದರೆ ಇನ್ನು ಮುಂದೆ ಪಾಕಿಸ್ತಾನ ಇಸ್ರೇಲ್ನ ಮಿತ್ರ ರಾಷ್ಟ್ರವಾಯ್ತಾ ಅಂತ ಜಾಗತಿಕ ಪ್ರಶ್ನೆಗಳು ಕೇಳಿಬರ್ತಾ ಇದೆ.